ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಪ್ರೀತಿಯ ಸಹಬಾಳ್ವೆಗೆ ಸಾಹಿತ್ಯ ಸಂಗೀತವೇ ಪ್ರೇರಣೆ. ಪ್ರೊಫ್. ಶಾಂತಮೂರ್ತಿ ಕುಲಕರ್ಣಿ. ನಮ್ಮೆಲ್ಲರ ಪ್ರೀತಿಯ ಸಹಬಾಳ್ವೆಗೆ ಸಾಹಿತ್ಯ ಸಂಗೀತವೇ ಪ್ರೇರಣೆಯಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಪ್ರೊಫ್. ಶಾಂತಮೂರ್ತಿ ಬಿ. ಕುಲಕರ್ಣಿ ನುಡಿದರು. ಅವರು ಹಡಗಲಿಯ ಶ್ರೀಮತಿ ವೀಣಾ ಉಮಾಪತಿ ಶಿಕ್ಷಕರ ಉಪ್ಪರಿಗೆ ಮನೆಯ ಅಂಗಳದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆಯ 6ನೇ ಬೆಳದಿಂಗಳ ಗಾನಸುಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಮಲ್ಲಿಗೆ ಕಲಾ ಸಂಸ್ಥೆ 25 ವರ್ಷ ಆಚರಣೆಯ ಸಂದರ್ಭದ ಜೊತೆಗೆ ಶಿಷ್ಯರಾದ ಶ್ರೀ ಉಮಾಪತಿ ದಂಪತಿಗಳು ಹಾಗೂ ಶ್ರೀ ಎಲ್. ಖಾದರ್ ಬಾಷಾ ದಂಪತಿಗಳಿಗೆ 25ನೇ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ಕಲಾ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದರು. ಮಲ್ಲಿಗೆ ಕಲಾ ಸಂಸ್ಥೆಗೆ ಶ್ರೀ ಕುಲಕರ್ಣಿ ಸರ್ 10,000 ರೂಪಾಯಿ ದತ್ತಿ ನಿಧಿಯನ್ನು ಶ್ರೀ ಡಿ. ವಿರೂಪಣ್ಣ ಮುಖ್ಯ ಗುರುಗಳರವರು 10,000 ರೂಪಾಯಿ, ಶ್ರೀ ಕಲಾವಿದರಾದ ಶ್ರೀ ಲಾಟಿ ನಿಂಗಪ್ಪ 5,000 ರೂಪಾಯಿ ದತ್ತಿ ನಿಧಿ ಘೋಷಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ. ಮೌನೇಶ್ ಮಾತನಾಡಿ ಸಂಗೀತದ ಶಕ್ತಿಯ ಬಗ್ಗೆ ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ಹೂವಿನ ಹಡಗಲಿಯಿಂದ ಸಂಡೂರಿಗೆ ವರ್ಗಾವಣೆಯಾದ ಮಲ್ಲಿಗೆ ಕಲಾ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀಮತಿ ಅರ್ಚನಾ ಜೋಶಿ ಸಂಗೀತ ಶಿಕ್ಷಕಿಯನ್ನ ಸನ್ಮಾನಿಸಿ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ರಜತ ವಿವಾಹ ವಾರ್ಷಿಕೋತ್ಸವದ ಶ್ರೀ ಖಾದರ್ ಬಾಷಾ ದಂಪತಿಗಳಿಗೆ, ಶ್ರೀ ಉಮಾಪತಿ ದಂಪತಿಗಳಿಗೆ ಗೌರವಿಸಿ ಶುಭ ಕೋರಲಾಯಿತು. ರಾಜ್ಯ ಮಟ್ಟದ ಯುವ ಪ್ರತಿಭೆ ಬಿ. ಪ್ರದೀಪ್ ರವರಿಂದ ವಯಲಿನ್ ವಾದನ ಪ್ರೇಕ್ಷಕರ ಮನಸೂರೆಗೊಂಡಿತು. ಹಿರೇಹಡಗಲಿಯ ಸಪ್ತಸ್ವರ ತಂಡದ ಗಾಯಕಿಯರು ಹಲವಾರು ಕಲಾವಿದರು ಸುಶ್ರಾವ್ಯ ಗೀತೆಗಳನ್ನ ಹಾಡಿ ಸಭಿಕರ ಮನ ಗೆದ್ದರು. ಆತಿಥ್ಯ ವಹಿಸಿಕೊಂಡು ಮಾತನಾಡಿದ ಶ್ರೀ ಉಮಾಪತಿರವರು ಕಲಾ ಸಂಸ್ಥೆಯ ಹಿರಿಯ ಕಿರಿಯ ಕಲಾವಿದರನ್ನು ಗೌರವಿಸಿ ಎಲ್ಲರ ಸಹಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಅಧ್ಯಕ್ಷರಾದ ಶ್ರೀ ಯುವರಾಜ್ ಗೌಡ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಂತಹ ವೇದಿಕೆಗಳಿಂದಲೇ ಅರಳುವ ಯುವ ಕಲಾವಿದರು ಬೆಳಕಿಗೆ ಬರುತ್ತಾರೆ, ಅವರಿಗೆ ಪ್ರೋತ್ಸಾಹಿಸಬೇಕು ಎಂದರು. ಕಲಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಖಾದರ್ ಬಾಷಾ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸ್ವಾಗತವನ್ನು ಶ್ರೀ ಜಡೆಸಿದ್ದೇಶ್ವರ, ವಂದನಾರ್ಪಣೆಯನ್ನು ಶ್ರೀ ಗಂಗಾಧರರವರು ಮಾಡಿದರು. ಶ್ರೀ ಹಡಗಲಿ ಬಸವರಾಜ್, ಶ್ರೀ ಬನ್ನೆಪ್ಪ, ಶ್ರೀ ಎ. ಚಂದ್ರಪ್ಪ ಶಿಕ್ಷಕರು ನಿರ್ವಹಿಸಿದರು. ವರದಿ ಯಮನೂರ ಸಾಬು, ಹಡಗಲಿ. ಯಾಕಂದ್ರೆ ಅದು ಕೂಡ ನನ್ನ ಗುರುಗಳು ನನಗೆ ಹಾಕಿದಂತ ಭಿಕ್ಷೆ, ಅದೇನು ದೊಡ್ಡ ಹೆಚ್ಚುಗಾರಿಕೆ ಅಲ್ಲ. SSLCಯಲ್ಲಿ 8, 9, 10ನೇ ಕ್ಲಾಸ್ನಲ್ಲಿ ನನ್ನ ಪ್ರತಿ ಮಾತನ್ನ, ಪ್ರತಿ ಶಬ್ದವನ್ನ, ಎಲ್ಲೆಲ್ಲಿ ಯಾವ್ಯಾವ ಶಬ್ದ ಯಾವ್ಯಾವಾಗ ಬಳಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂತ ಗುರುಗಳು. ನಾನು ನನ್ನ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅವ್ರ ಮನೆ ಕರೆಸಿ ಅವ್ರ ಗೌರವ ಮಾಡಿದೆ. ಅವರೇ ನನಗೆ ಗುರೂಜಿ ಅಂತ. ನಾವು ಜಂಗಮರಾಗಿರೋದ್ರಿಂದ ಅವರು ಪಂಚಮ ಸಾಲಿಗೆ ಅತಿ ಲಿಂಗಾಯತರಾಗಿರೋದ್ರಿಂದ ಗುರೂಜಿ ಅಂತಾರೆ. ಅಲ್ಲಿ ಅವರ ಭಾವನೆ. ಆದರೆ ಪರಮೋಚ್ಚ ಗುರು ಕಾಡಬಸಪ್ಪ ಅವ್ರನ್ನ ಇವತ್ತು ಸ್ಮರಿಸ್ತಾರೆ. ಈ ಸಾಹಿತ್ಯ ಸಂಗೀತ ದೂರ ಏನಲ್ಲ, ಪಕ್ಕಕ್ಕೆ ಸಾಹಿತ್ಯ ಇದ್ದಾಗಲೇ ಸಂಗೀತ ಉದಯವಾಗ್ತದೆ. ಆಲಾಪ್ ಮಾಡ್ಬೋದು ನೀವು, ಆದರೆ ಶಬ್ದಗಳನ್ನು ನಾವು ಕೊಡ್ತೀವಿ, ಅದರ ಹಾಡನ್ನು ನಾವು ಕೊಡ್ತೀವಿ. ಆ ಶಬ್ದಗಳು, ನುಡಿ, ಹಾಡು, ಕವನ ಅದೆಲ್ಲವನ್ನು ನಾವು ಕೊಡ್ತೇವೆ. ಆದ್ದರಿಂದ ಸಾಹಿತ್ಯ ಮತ್ತು ಸಂಗೀತ ಜೊತೆಗೆ ಸಾಹಿತ್ಯ ಬಿಟ್ಟು ಸಂಗೀತ ಇರೋಕ್ಕಾಗಲ್ಲ, ಸಂಗೀತ ಬಿಟ್ಟು ಸಾಹಿತ್ಯ ಇರೋದು. ಆದ್ದರಿಂದ ಇದನ್ನೆಲ್ಲ ನಾನು ಯಾಕೆ ಇದನ್ನು ವಿಸ್ತಾರವಾಗಿ ಮಾತನಾಡಿದೆ ಅಂದರೆ, ಈ ಹೂವಿನ ಹಡಗಲಿ ಒಂದು ಬಹಳ ವಿಪುಲವಾದಂಥ ಬೆಳೆ ಬೆಳೆಯುವಂಥ ನೆಲ. ಏನು ಬೆಳೀತದೆ ಇಲ್ಲ ಅಂತಂದರೆ ಸಾಹಿತ್ಯ ಬೆಳೀತದೆ, ಸಂಗೀತ ಬೆಳೀತದೆ, ನಾಟಕ ಬೆಳೀತದೆ, ಕಾವ್ಯ ಬೆಳೀತದೆ. ಎಲ್ಲ ವಿಪುಲವಾದಂಥ ಬೆಳೆಯುವಂಥ ಬೆಳೆಗಾರರು ಅಂದರೆ ಕೃಷಿಕರು. ಎಂಥ ಕೃಷಿಕರು ಅಂದರೆ ಇವರೆಲ್ಲ ಎದೆಯ ಒಕ್ಕಲಿಗರು. ಬೇಂದ್ರೆ ಅಂಥದ್ದೊಂದು ಮಾತನ್ನು ಹೇಳ್ತಾರೆ. ಬೇಂದ್ರೆ ಅವರ ಮಾತು ಎದೆಯ ಒಕ್ಕಲಿಗ. ಯಾರು ಎದೆಯ ಒಕ್ಕಲಿಗರು? ದೇವರು. ನಮ್ಮ ಎದೆಯನ್ನೇ ಕೃಷಿ ಭೂಮಿಯನ್ನಾಗಿ ಅವರು ದೇವರು ಒಕ್ಕಲ್ತನ ಮಾಡ್ತಾರೆ. ಇಲ್ಲಿ ಕಳೆ ಕಸ ಎಲ್ಲ ಬರ್ತದೆ, ಅದನ್ನು ಆ ಕಾಲಕ್ಕೆ ಅದನ್ನು ನಿಯಂತ್ರಣ ಮಾಡ್ತಾನೆ ದೇವರು. ಅಲ್ಲಿ ಒಳ್ಳೆ ಬೆಳೆ, ಸದ್ಭಾವನೆ ಬೆಳಿತಾನೆ. ಅದೆಲ್ಲವನ್ನು ಮೀರಿ ಕೂಡ ಕೆಲವರು ಕೆಟ್ಟವರು ಯಾಕೆ ಆಗ್ತಾರೆ ಅಂದರೆ ಅವರು ದೇವರನ್ನು ಧಿಕ್ಕರಿಸ್ತಾರೆ. ಯಾರು ದೇವರ ನೀತಿಯನ್ನು ಧಿಕ್ಕರಿಸ್ತಾರೆ, ಈ ಪ್ರಕೃತಿಯ ನೀತಿಯನ್ನು ಧಿಕ್ಕರಿಸ್ತಾರೆ, ಅವರು ಕೆಟ್ಟವರಾಗ್ತಾರೆ, ಕೆಳಕರಾಗ್ತಾರೆ. ಅದಕ್ಕೆ ತಕ್ಕದಾದಂಥ ಶಿಕ್ಷೆ ಅವರಿಗೆ ಸಿಗ್ತದೆ. ಈ ಜಗತ್ತು ಹೇಗಿದೆ ಅಂದರೆ ಬಹಳ ಸುಂದರವಾಗಿದೆ. ಈ ಜಗತ್ತು ಹೇಗಿದೆ ಅಂದರೆ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ಪರಸ್ಪರ ಹೊಂದಾಣಿಕೆ, ಒಂದಕ್ಕೊಂದು ಬೆರೆತು ಬಾಳುವಂಥ ಒಂದು ನೀತಿ ಜಗತ್ತಿನಲ್ಲಿದೆ. ನೀವು ನೋಡ್ರಿ, ಒಂದು ಮರ ಹಾಕಿದ್ರೆ ಅದ್ರ ಪಕ್ಕಕ್ಕೆ ಒಂದು ಬಳ್ಳಿ ಹಾಕಿದ್ರೆ ಆ ಬಳ್ಳಿ ಆ ಮರನ ಸುತ್ಕೊಂಡು ಬೆಳೆದ್ಬಿಡುತ್ತೆ. ನನ್ನ ಯಾಕೆ ಸುತ್ಕೊಂಡಿ ಅಂತ ಅದು ಮರ ಕೇಳೋದು. ಇದು ನಾನೇ ಯಾಕೆ ಇದನ್ನು ಸುತ್ತುವರಿಬೇಕು ಅಂತ ಆ ಒಂದು ಭಾವದಿಂದ ಆ ಬಳ್ಳಿ ಈಗೋದು. ಅಂದರೆ ಈ ಜಗತ್ತಿನ ನೀತಿಯೇ ಹಾಗೆ, ಪರಸ್ಪರ ಹೊಂದಿಕೊಂಡು ಬದುಕುವಂಥ ನೀತಿ ಇದೆ.
ಆದರೆ ಇದನ್ನು ಅರಿಯದವರು ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ಧ್ವನಿ, ಅಹಂಕಾರ, ಅಹಮ್ಮಿನ ಕೋಟೆ ತಮ್ಮ ಸುತ್ತ ಕಟ್ಟಿಕೊಂಡು ಅವರು ಪ್ರಾಣಿಗಳಂತೆ ಬದುಕು. ಇದು ಬಹಳ ಹೃದಯವಾದಂಥ ಕಾರ್ಯಕ್ರಮ ಅಂತ ಆರಂಭದಲ್ಲಿ ಹೇಳಿದೆ. ಹೃದಯ ಅಂದ್ರೆ ಏನು ಅಂದರೆ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ. ಹೃದಯ ಯಾಕಂತಂದ್ರೆ ಸಂಗೀತ ಇಲ್ಲಿದೆ. ಬಹಳ ಸೊಗಸಾಗಿರುವಂಥ 2 ಗೀತೆಗಳನ್ನು ಈ ಸಹೋದರಿಯರು ನೀಡಿದರು. ಗಣಸ್ತುತಿ ಮತ್ತು ಸರಸ್ವತಿ ಸ್ತುತಿ ಎಷ್ಟು ಅಪ್ಯಾಯಮಾನವಾಗಿದ್ದು ಅಂದರೆ ನನಗೆ ಬಹಳ ಪ್ರಿಯವಾದಂಥ ಏರಿಯಾ ಅದು ಅಂತ ನಾನು ಮೊದಲೇ ಹೇಳಿದೆ, ಸಂಗೀತ ಸಾಹಿತ್ಯ. ಆದ್ದರಿಂದ ಇವತ್ತು ನನಗೆ ಬಹಳ ಹರ್ಷ ಆಗಿದೆ, ಸಂತೋಷ ಆಗಿದೆ. ಈ ಮಲ್ಲಿಗೆ ಕಲಾ ಸಂಸ್ಥೆ ಅಂದರೆ ನಮ್ಮ ಕಾದರ್ನ ಪೇಚಾಟ, ಅವನ ಹಸಿವು. ಈ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕಾದರ್ ನನ್ನನ್ನು ಎಷ್ಟು ಕಾಡಿದ್ದಾನೆ, ಯಾವ್ಯಾವ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದಾನೆ, ಯಾವ್ಯಾವ ಏರಿಯಾ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅದು ಸದಾ ಕ್ರಿಯಾಶೀಲ. ಆ ಕ್ರಿಯಾಶೀಲವಾಗಿರುವಂಥ ಗುಣದಿಂದಲೇ ನಾನು ಅದನ್ನು ಆನುಷಂಗಿಕವಾಗಿ ಮೇಷ್ಟ್ರಾಗಿರೋದ್ರಿಂದ ನನ್ನನ್ನು ಎಲ್ಲ ಸಂದರ್ಭದಲ್ಲೂ ಕರ್ಕೊಂಡು ಹೋಗಿದ್ದಾನೆ, ಕಾರ್ಯಕ್ರಮದಲ್ಲಿ ತೊಡಗಿಸಿದ್ದಾನೆ. ಅಲ್ಲಿ ಮಲ್ಲಿಗೆ ಪ್ರಕಾಶನ ಆಗಿದೆ, ಬಹಳ ಸೊಗಸಾಗಿರುವಂಥ ಪುಸ್ತಕಗಳನ್ನು ಪ್ರಕಾಶನ ಪ್ರಕಟಿಸಿದೆ. 25 ವರ್ಷ ಈ ಮಲ್ಲಿಗೆ ಕಲಾ ಸಂಸ್ಥೆಗೆ ಆಗಿದೆ ಅನ್ನುವಂಥದ್ದೇ ಒಂದು ಬೇರೆ ಒಂದು ಸೋಜಿಗೆ. 25 ವರ್ಷ ಅಂದರೆ ಇವರು ನಮ್ಮ ಮೇಷ್ಟ್ರು ಉಮಾಪತಿಯವರು ಏನು ಅವರು ವೈವಾಹಿಕ ಜೀವನ ನಡೆಸಿದ್ದಾರೆ ಅಷ್ಟೇ ವರ್ಷ ಈಗ ಮಲ್ಲಿಗೆ ಕಲಾ ಸಂಸ್ಥೆಗೂ ಆಗಿದೆ ಅಂತ. ಬಹುಶಃ ಇದೊಂದು ರೀತಿಯ ಆನುಷಂಗಿಕವಾದಂಥ ಸಂಬಂಧ ಕೂಡ. ಅವರ 25 ವರ್ಷ ವೈವಾಹಿಕ ಜೀವನದ ಸಂಭ್ರಮ ಜೊತೆಗೆ ಈ ಎರಡು ಅದು ಕೋಯಿನ್ಸೈಡ್ ಆಗುವಂಥದ್ದು, ಅದು ಹೊಂದಿಕೊಳ್ಳುವಂಥದ್ದು ಬಹಳ ಅಪರೂಪ. ಮತ್ತೆ ಅದ್ರ ಜೊತೆಗೆ ಈಗ ಒಂದು ಇನ್ನೊಂದು ಈ ಐಸ್ ಆನ್ ದಿ ಕೇಕ್ ಅನ್ನುವಂಥ ರೀತಿಯಲ್ಲಿ ನಮ್ಮ ಕಾದರ್ನ ವೈವಾಹಿಕ ಜೀವನದ 25ನೇ ವಾರ್ಷಿಕೋತ್ಸವ ಇವತ್ತು. ಆತ ಕೂಡ ಬಹಳ ಕ್ರಿಯಾಶೀಲ. ಆತನ ಪತ್ನಿ ಫಾತಿಮಾ ಆಕೆ ಕೂಡ ತುಂಬ ಕ್ರಿಯಾಶೀಲವಾದ ಮಹಿಳೆ, ಬಹಳ ಅದ್ಭುತವಾದಂಥ ಜೋಡಿ ಅವರು. ಈಗ ನಾವೇನಾದರೂ ಅಂದ್ಕೊಳ್ಬೋದು ಪುರುಷರು, ನಾವು ಇಂಥದ್ದನ್ನು ಮಾಡೋಣ ಅಂತ ಏನನ್ನು ಕನಸು ಕಾಣ್ಬೋದು. ಆ ಕನಸಿಗೆ ಅಡ್ಡಿ ಆಗುವಂಥ ಪತ್ನಿ ಸಿಕ್ಕರೆ ಏನು ಮಾಡೋಕ್ಕಾಗಲ್ಲ. ಆ ಏನು ಪತಿಯ ಆಲೋಚನೆಗಳು, ಪತಿಯ ಕನಸುಗಳಿಗೆ ಯಾವಾಗಲೂ ಒತ್ತಾಸೆಯಾಗಿ ನಿಲ್ಲುವಂಥ ಪತ್ನಿ ಸಿಗುವಂಥದ್ದು ಕೂಡ ಒಂದು ಭಾಗ್ಯ. ನಾವೆಲ್ಲ ತುಂಬ ಬಾಳ್ವೆ ಮಾಡಿದ್ದೀವಿ ಅಂತ ಏನು ಅನ್ಕೋಬೇಕು. ನಾನು ವಿಶೇಷವಾಗಿ ನಾನು ಮೇಷ್ಟ್ರಗಿರಿ ತುಂಬ ಚೆನ್ನಾಗಿ ಮಾಡಿದ್ದೇನೆ, ತುಂಬ ಮನಸ್ಸಿಟ್ಟು ಪಾಠ ಮಾಡಿದ್ದೇನೆ. ಅದ್ರ ಜೊತೆಗೆ MP ಪ್ರಕಾಶ್ ಅವರ ಜೊತೆಗೆ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮನಸ್ಸಿಟ್ಟು ದುಡಿದಿದ್ದೇನೆ. ಹೊನ್ನಾಳಿಯ ಚಂದ್ರಶೇಖರ ಶಿವಾಚಾರ್ಯರ ಜೊತೆಗೆ ಅದ್ಭುತವಾದಂಥ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದೇನೆ. ಆದರೆ ಅಷ್ಟೇ ಅದ್ಭುತವಾಗಿ ಬಾಳ್ವೆ ಮಾಡಿದ್ದೇನೆ ಅಂತ ನೀವು ಯಾರು ಭಾವಿಸ್ಬೇಕಂತ. ಯಾಕೆ ಇಲ್ಲ ಅಂತಂದರೆ ನಾನು ಆ ಕೆಲಸವನ್ನು ನನ್ನ ಶ್ರೀಮತಿಗೆ ಬಿಟ್ಟಿದ್ದೆ. ಆಕೆ ಸಂಪೂರ್ಣವಾದಂಥ ಜವಾಬ್ದಾರಿ, ಇಷ್ಟು ವರ್ಷದ ಜವಾಬ್ದಾರಿಯನ್ನು ಆಕೆನೇ ಮಾಡಿದ್ದಾರೆ. ನನಗೆ ಏನು ನನ್ನ ದುಡಿಮೆಯಲ್ಲಿ ಒಂದಿಷ್ಟು ದುಡ್ಡು ಕೊಟ್ಬಿಡೋದು, ಸುಮ್ಮನಿಸ್ಬಿಡೋದು. ಅವ್ರ ಪಾಡಿಗೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮ ಕನಸುಗಳಿಗೆ ಅಡ್ಡಿ ಬಂದಿಲ್ಲ. ಆದ್ದರಿಂದ ನಾನು ಇಷ್ಟೆಲ್ಲ ಮಾತನಾಡೋದಕ್ಕೆ ಸಾಧ್ಯ, ಇಷ್ಟೆಲ್ಲ ಕ್ರಿಯಾಶೀಲವಾಗಿ ತೊಡಗೋದಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ಇಲ್ಲಿ ಸ್ಮರಿಸಿ, ಈ ವಿವಾಹ ಜೀವನ ಇವು ಬಹಳ ಅನನ್ಯವಾದಂಥ ಜೋಡಿ. ವಿವಾಹ ಮತ್ತು ಜೀವನ ಸಾರ್ಥಕ ಆಗಬೇಕಾದ್ರೆ ಪರಸ್ಪರ ಏನು ಪತಿ ಪತ್ನಿ ಅವರು ಪರಸ್ಪರ ಅನುರೂಪ ದಂಪತಿಗಳಾಗಿದ್ದರೆ ಮಾತ್ರ ಸಾಧ್ಯ. ಹಾಗೆಯೇ ಸಂಗೀತ ಕೂಡ, ಸಂಗೀತ ಮತ್ತು ಸಾಹಿತ್ಯ ಅನುರೂಪ ದಾಂಪತ್ಯ ಅದು ಕೂಡ. ಅಂಥ ಸಂದರ್ಭದಲ್ಲಿ ನಾನು ಈ ಏನು ಇಬ್ಬರು ಉಮಾಪತಿಯವರು ಮತ್ತು ನಮ್ಮ ಕಾದರ್ ಇಬ್ಬರಿಗೂ ಅವರ ದಂಪತಿಗಳಿಗೂ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಮತ್ತು ಈಗ ಈ ಕಲಾ ಸಂಸ್ಥೆ ಎಷ್ಟು ಚೆನ್ನಾಗಿ ನಡೆದಿದೆ. ನಮ್ಮ ಈ ಯುವರಾಜ್ ಗೌಡರು ಅಧ್ಯಕ್ಷರು, ನಮ್ಮ ಚಂದ್ರಪ್ಪ, ಎಲ್ಲರೂ ಕೂಡ ಆ ಚಂದ್ರಪ್ಪನ ಕೈಯಲ್ಲಿ ಮಾಂತ್ರಿಕ ಸ್ಪರ್ಶ ಇದೆ. ನೀವು ಸಂಗೀತ ನುಡಿಸ್ತಿರ್ಬೋದು ಅಷ್ಟೇ, ಆದ್ರೆ ನನಗೆ ಯಾವಾಗಲೂ ಗಮನ ಅದು ತಬಲದ ಕಡೆ ಇರುತ್ತೆ. ಲಯದ ಕಡೆಗೆ ಜಾಸ್ತಿ, ನನ್ನ ತಾಳ ಕಡೆಗೆ ಜಾಸ್ತಿ ಮನಸ್ಸಿರ್ತದೆ. ನಾನು ಅವರೆಲ್ಲ ಸೇರಿ ರಂಗಭಾರತೀಯ ತಂಡದೊಂದಿಗೆ ರಾಜ್ಯಾದ್ಯಂತ ನಾಟಕಗಳನ್ನು ಕೊಂಡೊಯ್ದಿದ್ದೆ. ಬೆಂಗಳೂರಿನಲ್ಲಿ ಎಲ್ಲ ಕಡೆಗೆ ನಾಟಕಗಳನ್ನು ಮಾಡಿದ್ದಾರೆ, ಮೈಸೂರಲ್ಲಿ ಎಲ್ಲ ಕಡೆ. ಅದರ ತಾಳ ಯಾವಾಗಲೂ ಚಂದ್ರಪ್ಪನ ಕೈಲಿ. ಅಲ್ಲಿ ಪ್ರಕಾಶ್ ಏನು ಹಾಡು ಹೇಳಿರ್ಬೋದು, ರವಿ ಅಲ್ಲಪ್ಪನವರು ಹಾಡು ಹೇಳಿರ್ಬೋದು, ಶಶಿಧರ್ ಹಾಡು ಹೇಳಿರ್ಬೋದು, ಆದರೆ ತಾಳ ಮಾತ್ರ ಆತನ ಕೈಲಿ. ಆತನ ಕೂಡ ಒಂದು ಕುಟುಂಬ
ಸಂಗೀತಕ್ಕೆ ಸಮರ್ಪಣೆ ಮಾಡಿದಂಥ ಕುಟುಂಬ. ಕೃಷ್ಣ ಅವರ ತಂದೆ ಅವರು ಕಾಳಪ್ಪ ಪತ್ತಾರ್ ಅವರು ನನ್ನ ಜೊತೆಗೆ ಅವರು ರಾಯಚೂರಿಗೆ ಬಂದಿದ್ದಾರೆ. ಅಲ್ಲಿ ಯುವಜನೋತ್ಸವಕ್ಕೆ ಹೋಗಿ ಅದರ ಸಂಗೀತದ ಸಾಥ್ ಅವ್ರು ಕೊಡ್ತಾ ಇದ್ರು. ಆ ಮಕ್ಕಳನ್ನು ಕಟ್ಕೊಂಡು ಹೋದಾಗ ನಿಮಗೆ ಅದೊಂದು ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳೋದಕ್ಕೆ ಹೆಮ್ಮೆ ಅನಿಸ್ತದೆ. ನಮ್ಮೇನು ನಾಟಕ ತಂಡ ಇತ್ತಲ್ಲ, ಅವರು ಪಂಡಿತ ದಿಗ್ವಿಜಯ ವಿಭಂಗ ಅನ್ನುವಂಥ ನಾಟಕ ಅಲ್ಲಿ ಪ್ರದರ್ಶನ ಮಾಡಿದ್ರು ರಾಯಚೂರಿನಲ್ಲಿ, ಎಲ್ವಿಡಿ ಕಾಲೇಜಿನಲ್ಲಿ. ಆಮೇಲೆ ಬಸವರಾಜ್ ಸಾದರ್ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾಧ್ಯಾಪಕರು, ಕನ್ನಡ ಪ್ರಾಧ್ಯಾಪಕರು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ, ನಾವು ಅವ್ರು ಸೇರಿದಾಗ ಒಂದು ಪ್ರಶಸ್ತಿ ನಿಮಗೆ ಬರ್ತದೆ ಅಂದರು. ಥರ್ಡ್ ಬರ್ಬೋದು ಅಂತ ನಾನು ಅಂದ್ಕೊಂಡೆ. ಥರ್ಡ್ ಪ್ರಶಸ್ತಿ ಅನೌನ್ಸ್ ಆಯಿತು, ಅದರಲ್ಲಿ ಇರಲಿಲ್ಲ. ಸೆಕೆಂಡ್ ಅನೌನ್ಸ್ ಆಯಿತು, ಅದರಲ್ಲಿ ಮೂರನೇ ಪ್ರಶಸ್ತಿ ಯಾವುದು ಉಳಿತು? ಪ್ರಥಮ ಪ್ರಶಸ್ತಿ, ಪ್ರಥಮ ಬಹುಮಾನ ಬಂಗಾರದ ಪದಕದೊಂದಿಗೆ ಆ ಪ್ರಶಸ್ತಿಯನ್ನು ಆವಾಗ ಅವ್ರ ತಂದೆ ಕಾಳಪ್ಪ ಪತ್ತಾರ್ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಮಾತು ಪ್ರಸ್ತಾಪ ಮಾಡಬೇಕು. ಇದೆಲ್ಲ ಮಾತಾಯಿತು, ಪ್ರೀತಿ ಆಯಿತು, ಬಾಳ್ವೆ ಆಯಿತು, ಬದುಕಾಯಿತು. ಆದರೆ ಇಷ್ಟು ಮಾತಾಡಿದ್ರೆ ಸಾಕೇನು ಇಲ್ಲ. ಇದಕ್ಕೆ ಇವತ್ತು ಈ ಸೆಲೆಬ್ರೇಷನ್ಗೆ ನಾನು ಕೂಡ ನನ್ನದೊಂದು ಕಾಣಿಕೆಯನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರುವಂಥ ಸಂತೋಷವನ್ನು ನಿಮ್ಮನ್ನು ಹಂಚಿಕೊಳ್ತೇನೆ. ಈ ಕಲಾ ಸಂಸ್ಥೆಗೆ ಅವರು 25,000 ಕೊಟ್ಟಿದ್ದಾರೆ, ಇನ್ನೂ 10,000 ಕೊಟ್ಟಿದ್ದಾರೆ, 5,000 ಕೊಟ್ಟಿದ್ದಾರೆ. ನಾನು ಯಾವ್ದಕ್ಕೆ ಅಥವಾ ಈ ನಮ್ಮ ಯುವರಾಜ್ ಗೌಡ ಈ ಬಹಳ ಸಂಗೀತದ ಗುಂಗಿಡ್ಕೊಂಡಿರುವಂಥ ಹುಡುಗ ಆತ್ಮ ಕೊಡ್ತೀನಿ. ನನ್ನ ವಿದ್ಯಾರ್ಥಿ ಈ ಕಲಾ ಸಂಸ್ಥೆಗೆ ನಾನು 10,000 ರೂಪಾಯಿಗಳನ್ನು ಕೊಡ್ತೀನಿ. ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆ ನಾಡಿನಾದ್ಯಂತ ಈ ಕಾರ್ಯಕ್ರಮಗಳನ್ನು ಕೊಡುವಂತಾಗ್ತದೆ. ಮತ್ತೆ ಈ ಸಂಗೀತ ಕಲಾವಿದರು ನಮ್ಮ ಮನಸ್ಸನ್ನು ಗೆದ್ದರು. ಈ ಸಂಗೀತ ಕಲಾವಿದರು ಏನು ಸಪ್ತಸ್ವರ ಅಂತ ಹೆಸರಿಟ್ಟಿದ್ದಾರೆ, ಅದು ಕೂಡ ನೋಡಿ ಎಷ್ಟು ಅದ್ಭುತವಾದಂಥ ಒಂದು ಸಂಬಂಧ, ಎಷ್ಟು ಅದ್ಭುತವಾದಂಥ ಅರ್ಥ. ಆದ್ದರಿಂದ ಅವರಿಗೂ ಕೂಡ ಶುಭ ಹಾರೈಸಿ ಈ ಕಲಾ ಸಂಸ್ಥೆ ಯಾವಾಗಲೂ ಎತ್ತರಕ್ಕೆ ಇನ್ನೆತ್ತರಕ್ಕೆ ಗೌರಿ ಶಂಕರದಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನನಗೆ ತುಂಬ ಸಂತೋಷವಾಗಿದೆ ಅನ್ನುವಂಥ ಹರ್ಷವನ್ನು ವ್ಯಕ್ತ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮತ್ತು ನನ್ನನ್ನು ಕರೆದವರು ಏನು ಗೆಳೆಯರಿದ್ದಾರೆ, ನನ್ನ ಶಿಷ್ಯರಿದ್ದಾರೆ, ಅವರೆಲ್ಲರನ್ನ ನಾನು ಅಭಿನಂದಿಸ್ತೇನೆ. ಬಹಳ ಪ್ರೀತಿಯಿಂದ ಕೇಳಿದಂಥ ನಿಮ್ಮ ಮಾತನ್ನು ಕೇಳಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.